ಹಾಯ್ ಎಲ್ರಿಗೂ. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್. ಯಾಕಂದರೆ ಇವತ್ತು ನಾನು ಹೋಗ್ತಾ ಇರೋದೊಂದು ಸಾಮಾನ್ಯ ಕಾರ್ಯಕ್ರಮಕ್ಕೆ ಅಲ್ಲ, ಆಟಿ ತಿಂಗಳಿನ ಕೆಸರಿನ ಆಟಕ್ಕೆ. ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ದಿನ ಹೇಗಿತ್ತು ಅಂತ ಹೇಳಿ ತೋರಿಸ್ತೇನೆ. ಹಾಗಾಗಿ ನನ್ನ ವ್ಲಾಗನ್ನು ಕೊನೆಯವರೆಗೆ ನೋಡಲಿಕ್ಕೆ ಮರಿಬೇಡಿ. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಗೊತ್ತಿತ್ತು ಇವತ್ತು ತುಂಬ ಬ್ಯುಸಿ ಡೇ ಅಂತ. ಬೆಳಿಗ್ಗೆ ಎದ್ದು ಮೊದಲು ಮುಖ ತೊಳೆದು ಆಮೇಲೆ ಒಂದು ಕಪ್ ಚಹಾ ಕುಡಿದೆ. ಬೆಳಿಗ್ಗೆ ಚಹಾ ಕುಡಿತಾ ಇವತ್ತು ಏನೆಲ್ಲ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಹೇಗೆ ರೆಡಿ ಆಗಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳಿ ಐಡಿಯಾ ಹಾಕ್ತಾ ಇದ್ದೆ. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಇತ್ತು. ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಮನೆಯ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಹೋಗುವ ಅಂತ ಹೇಳಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ. ಅಮ್ಮನಿಗೆ ಹೆಲ್ಪ್ ಮಾಡಿದೆ. ಕ್ಲೀನಿಂಗ್ ಅಂತ ಹೇಳಿದರೆ ತುಂಬ ಕೆಲಸ ಅಲ್ಲ, ಬೆಳಿಗ್ಗೆದ್ದು ಗುಡಿಸೋದು, ಹಾಗೆ ಪಾತ್ರೆ ತೊಳೆಯೋದು, ಆ ಥರದ್ದೆಲ್ಲ ಸಣ್ಣ ಸಣ್ಣ ಕೆಲಸ. ಈ ಸಲದ ವಿಶೇಷತೆ ಏನಂತ ಹೇಳಿದರೆ ನಮ್ಮ ಯೂನಿಫಾರ್ಮ್ ನೋಡಿ, ನನ್ನ ತಮ್ಮನವರು ಹಾಕ್ಕೊಂಡಿದ್ದಾರಲ್ಲ, ಅದು ಈ ಸಲದ್ದು ವಿಶೇಷತೆ. ಎಲ್ಲರಿಗೂ ಒಂದೇ ರೀತಿಯ ಯೂನಿಫಾರ್ಮ್ ಇಟ್ಟಿದ್ರು. ಬೇಕಾದವರು ಯೂನಿಫಾರ್ಮನ್ನು ತಗೊಳ್ಬೋದಿತ್ತು. ನಮ್ಮ ತಮ್ಮಂದಿರು ಕೂಡ ತಗೊಂಡಿದ್ರು. ಅದನ್ನು ನನ್ನ ತಮ್ಮ ನನ್ನ ಅಳತೆಗೆ ಮಾಡಿಕೊಡು ಅಂತ ಹೇಳಿ ಬೆಳಿಗ್ಗೆ ಬಂದ. ಅದನ್ನು ಅವನಿಗೆ ಸ್ಟಿಚ್ ಮಾಡಿ ಕೊಟ್ಟೆ. ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವನೇ ನನ್ನ ತಮ್ಮ. ಆಮೇಲೆ ನಾನು ರೆಡಿ ಆಗಲಿಕ್ಕೆ ಹೋದೆ. ನೋಡಿ, ಈ ಥರ ಕೂದಲು ಕಟ್ಟಿರುವಂಥದ್ದು ನಾನಿವತ್ತು. ಮಣ್ಣಲ್ಲಿ ಆಟ ಆಡಲಿಕ್ಕೆಲ್ಲ ಈ ಥರದಲ್ಲೇ ಕಟ್ಟುವ ಅಂತ ಹೇಳಿ ಕೂದಲನ್ನು ಈ ಥರ ಕಟ್ಟಿದೆ. ನಾನಿವತ್ತು ಹಾಕುವಂತಹ ಟಾಪ್ ಇದನ್ನು ಹಾಕ್ಕೊಂಡು ಬಂದೆ. ಇವತ್ತು ಏನು ಮಾಡ್ತೀವಿ, ಎಷ್ಟು ಮಣ್ಣಾಗ್ತೀವಿ ಅನ್ನೋದು ಅಲ್ಲಿ ಹೋದ್ರೇ ಗೊತ್ತಾಗುವಂಥದ್ದು. ಎಷ್ಟು ಒಳ್ಳೆ ಬಟ್ಟೆ ಹಾಕಿದ್ರು ಪ್ರಯೋಜನ ಇಲ್ಲ, ಮಣ್ಣಲ್ಲಿ ಆಟ ಆಡೋದಲ್ವಾ. ಮನೆಯಿಂದ ಹೊರಡುವಾಗಲೇ ಮಳೆಯ ಲಕ್ಷಣ ಎಲ್ಲ ಉಂಟು. ನೋಡಿ, ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ. ಕಾರ್ಯಕ್ರಮಕ್ಕೆ ಹೋಗಿ ಹೋದ್ಮೇಲೆ ಗೊತ್ತಾಗತ್ತೆ ಮಳೆ ಬರುತ್ತೋ ಇಲ್ವಾ ಅಂತ ಹೇಳಿ. ಮಳೆ ಬಂದರೂ ಕೂಡ ಕಾರ್ಯಕ್ರಮ ನಿಲ್ಲುವುದಿಲ್ಲ. ವಿಡಿಯೋದಲ್ಲಿ ಒಂದು ನದಿಯನ್ನು ನೋಡಿದ್ರ, ಅದು ನಮ್ಮ ನೇತ್ರಾವತಿ ನದಿ. ಅದು ಬರೀ ನದಿಯಲ್ಲ, ಅದು ನಮ್ಮ ಜೀವ ನದಿ. ಈ ನದಿಯಲ್ಲಿ ನೀರಿದ್ರೇ ನಮಗೆ ಕೃಷಿ ಎಲ್ಲ ಚೆನ್ನಾಗಿ ಆಗುವಂಥದ್ದು. ಮಳೆಗಾಲದಲ್ಲಿ ತುಂಬ ನೀರು ಬಂದು ಉಕ್ಕಿ ಹರಿತದೆ ನದಿ. ಆಮೇಲೆ ನನ್ನ ತಂಗಿ ಕೂಡ ಬರ್ತೇನೆ ಅಂತ ಹೇಳಿದ್ಲು. ಅವಳು ಯಾವ ಕಡೆಯಿಂದ ಬರ್ತಾ ಇದ್ದಾಳೆ ಅಲ್ಲಿಗೆ ನಾನು ಹೋದೆ. ಅವಳನ್ನು ಮೀಟ್ ಆಗಿ ಇಬ್ರು ಕೂಡ ಅಲ್ಲಿಂದ ಆಟ ಆಡುವ ಸ್ಥಳಕ್ಕೆ ಹೋದ್ವಿ. ಈ ಬ್ಯೂಟಿಫುಲ್ ಲೇಡಿ ಯಾರು ಗೊತ್ತಾ? ನಮ್ಮ ಅಜ್ಜಿ, ನನ್ನ ಅಮ್ಮನ ಅಮ್ಮ. ಈ ಗದ್ದೆಯ ಪಕ್ಕದಲ್ಲಿರೋದು ಇವರ ಮನೆ ಆಯ್ತಾ, ನಮ್ಮ ಅಜ್ಜಿ ಮನೆ. ವಿಡಿಯೋ ನೋಡಿದ್ರಲ್ಲ, ಈ ಆಟ ಏನಂತ ಹೇಳಿ ನಿಮಗೆ ಗೊತ್ತಾಯ್ತಾ? ಫಸ್ಟ್ ಆಟ ಇದೇ ಇತ್ತು. ಗದ್ದೆಯಲ್ಲಿ ಒಂದು ಬಾಲನ್ನು ಎಸಿತಾರೆ. ಆ ಬಾಲನ್ನು ಹಿಡ್ಕೊಂಡು ಹೋಗಿ ಗದ್ದೆಯ ಲಾಸ್ಟಲ್ಲಿರುವಂತಹ ಆ ಟ್ಯಾಂಕಿಗೆ, ವಾಟರ್ ಟ್ಯಾಂಕಿಗೆ ಯಾರು ಹಾಕ್ತಾರೋ ಅವರು ವಿನ್ನರ್ ಅಂತ ಹೇಳಿ. ಇಷ್ಟೊಂದು ಜನರ ನಡುವೆ ಒಂದು ಬಾಲಿಗಾಗಿ ಎಷ್ಟೊಂದು ಜಗಳ ಅಲ್ಲ, ಅದೊಂದು ಖುಷಿ. ಒಬ್ರನ್ನೊಬ್ರು ತಳ್ಳಿಕೊಂಡು ಆ ಬಾಲನ್ನು ಕಸಿದುಕೊಂಡು ಆ ಡ್ರಮ್ಮಿಗೆ ಹಾಕುವಂಥ ಒಂದು ಖುಷಿ. ಎಂಜಾಯ್ ಮಾಡಿದ್ವಿ. ಫಸ್ಟ್ ಆಟನೇ ತುಂಬಾ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು, ನಕ್ಕು ಸಾಕಾಯಿತು. ಯಾರು ಕೂಡ ಆ ಡ್ರಮ್ಮಿಗೆ ಹಾಕಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ಆ ಬಾಲನ್ನು ಎಳ್ಕೊಂಡು ಮತ್ತೆ ಫಸ್ಟ್ ಎಲ್ಲಿಂದ ಬಾಲ್ ಎತ್ಕೊಂಡು ಅಲ್ಲಿವರೆಗೆ ಬಿಸಾಡ್ತಾರೆ. ಫೈನಲಿ ಇದರಲ್ಲಿ ಯಾರು ವಿನ್ನಾದ್ರು ಅಂತ ಹೇಳಿ ಗೊತ್ತಿಲ್ಲ. ನಾವು ಅಲ್ಲಿಂದ ಬೆಳಗಿದ್ದು ತಿಂಡಿ ಮಾಡಲಿಕ್ಕೆ ಅಂತ ಹೇಳಿ ಹೋದ್ವಿ. ನಾವು ಮೂವರು ತಿಂಡಿ ಮಾಡಲಿಕ್ಕೆ ಒಟ್ಟಿಗೆ ಹೋಗಿರುವಂಥದ್ದು. ತಿಂಡಿ ಮಾಡಿಕೊಂಡು ಬೇಗ ಬಂದ್ವಿ. ನಾವಲ್ಲಿ ಹೋದಾಗ ಮಾವಲ್ಲಿ ಕುಕ್ ಮಾಡ್ತಾ ಇದ್ರು ಮಧ್ಯಾಹ್ನಕ್ಕೆ. ಬೆಳಿಗ್ಗೆದ್ದು ಲೇಟಾಗಿತ್ತು ನಾವು ಹೋಗುವಾಗ ತಿಂಡಿ ಮಾಡಲಿಕ್ಕೆ ಅಂತ ಹೋದದ್ದು. ಆವಾಗ ಮಧ್ಯಾಹ್ನದ್ದು ರೆಡಿ ಮಾಡ್ತಾ ಇದ್ರು. ಮಧ್ಯಾಹ್ನಕ್ಕೆ ಇತ್ತು, ಸಂಜೆಗೆ ಟೀ ಇತ್ತು. ಅಲ್ಲಿ ಅವರಲ್ಲಿ ಸ್ವಲ್ಪ ಮಾತಾಡಿ ಅಲ್ಲಿಂದ ಮತ್ತೆ ನಾವು ಗದ್ದೆ ಕಡೆಗೆ ಬಂದ್ವಿ. ನಾವು ಬರಬೇಕಾದ್ರೆ ನಾವು ಹೋಗುವಾಗ ಆಡ್ತಾ ಇದ್ದ ಆಟ ಮುಗ್ದಿತ್ತು. ಆಮೇಲೆ ತುಂಬ ಗೇಮ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ರು ನೋಡಿ. ನೆಕ್ಸ್ಟ್ ಓಟ. ನೋಡುವಾಗ ಈಸಿ ಅನ್ನಿಸ್ತದಲ್ಲ, ಆ ಗದ್ದೆಯಲ್ಲಿ ಓಡುವಾಗ ಕಷ್ಟ ಉಂಟು, ನೋಡಿದಷ್ಟು ಸುಲಭ ಇಲ್ಲ. ಸ್ವಲ್ಪ ಗ್ಯಾಪ್ ಸಿಕ್ತು ಅಂತ ಹೇಳಿ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಪುಚ್ಚವನ್ನು ನೋಡಿರ, ನಾನು ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋಗಿದೆ. ಅಂದರೆ ಗದ್ದೆಯ ಪಕ್ಕದಲ್ಲೇ ಇರೋದು ಅಜ್ಜಿ ಮನೆ, ಅಲ್ಲೇ ಬಿಟ್ಟು ಹೋಗಿದೆ. ಕೆಸರಿಗೆಲ್ಲ ಕರ್ಕೊಂಡು ಹೋಗೋದು ಬೇಡ ಮಗುವನ್ನು ಅಂತ ಹೇಳಿ. ಅವನಿಗೆ ಕಂಪನಿಯಾಗಿ ನೋಡಿ ಇವಳು ಕೂಡ ಇತ್ತು. ಇವಳು ನನ್ನ ನೈನಿಕ. ಏನೇನೋ ಹೇಳ್ತಾ ಇದ್ದಾಳೆ ವಿಡಿಯೋ ಮಾಡುವಾಗ.
ಇಷ್ಟ ಆಗುವಾಗ ಮಧ್ಯಾಹ್ನ ಆಗಿತ್ತು, ಹೋಗಿ ಊಟ ಮಾಡಿಕೊಂಡು ಬಂದೆ. ನೋಡಿ ನಮ್ಮ ಸ್ಟೇಜ್ ನೋಡಿ ಈ ಥರ ಇತ್ತು. ಊಟ ಮಾಡಿದ ನಂತರ ಸಂಗೀತ ಕುರ್ಚಿ ಕೂಡ ಇತ್ತು. ಇದನ್ನೊಂದ್ಸಲ ಗಮನಿಸಿ ನೋಡಿ. ಸಂಗೀತ ಕುರ್ಚಿ ಆಟಕ್ಕೂ ಮುಂಚೆ ಓಟದ ಆಟ, ಹಾಗೆ ಬೇರೆ ಬೇರೆ ರೀತಿಯ ಆಟಗಳು ಇತ್ತು. ಮಕ್ಕಳಿಗೂ ಆಟ, ಹಿರಿಯರಿಗೂ ಆಟ, ಹುಡುಗರಿಗೂ ಆಟ, ಹುಡುಗಿಯರಿಗೂ ಆಟ, ಹೀಗೆ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತಾ ಇದ್ವಿ. ಈ ಇಡೀ ದಿನದಲ್ಲಿ ಹೈಲೈಟ್ ಏನಂತ ಹೇಳಿದರೆ ಕೆಸರಿನ ಆಟ. ನಮ್ಮಲ್ಲಿ ವರ್ಷಕ್ಕೆ ಒಂದು ಸಲ ಆಟಿ ತಿಂಗಳಲ್ಲಿ ನಡೆಯುವ ಈ ಆಟ ಅಂದರೆ ನಿಜವಾಗಿ ಒಂದು ಸ್ಪೆಷಲ್ ಟ್ರೆಡಿಷನ್. ಈ ಆಟ ನಮ್ಮ ಬಿಲ್ಲವ ಸಮಾಜದವರು ಆಯೋಜಿಸಿರುವಂಥದ್ದು. ಇಲ್ಲಿ ಯಾರು ಕೂಡ ನನ್ನ ಬಟ್ಟೆ ಮಣ್ಣಾಗ್ತದೆ ಅಂತ ಯೋಚನೆ ಮಾಡುವ ಹಾಗೆ ಇಲ್ಲ. ಇಲ್ಲಿ ಯಾರು ಕೂಡ ಕೋಪ ಮಾಡುವಂತ ಕೂಡ ಇಲ್ಲ. ಮಕ್ಕಳನ್ನು ನೋಡಿ ಯಾವುದೇ ಒಂದು ಚಿಂತೆ ಇಲ್ಲದೆ, ಯಾವುದೇ ಫೋನ್ ಅಡಿಷನ್ ಇಲ್ಲದೆ ಎಷ್ಟು ಹಾಯಾಗಿ ಮಲ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಮಗು ಸ್ವಲ್ಪ ಹೊತ್ತಾದ ನಂತರ ಅಜ್ಜಿ ಮನೆಯಿಂದ ಸ್ಟೇಜಿಗೆ ಬಂದ. ಸ್ಟೇಜಲ್ಲಿ ಒಂದು ಚೇರಲ್ಲಿ ಕೂತಿದ್ದ. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಂದವರನ್ನೆಲ್ಲ ಹಿಡಿದು ಕೆಸರಿಗೆ ಇಳಿಸಿ ಮಣ್ಣು ಹಚ್ಚಿ ಕೆಸರಿನ ನೀರನ್ನು ಎರಚಿ ಎಲ್ಲರೂ ಕೂಡ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ನನ್ನನ್ನು ಕೂಡ ಒಬ್ಬರು ಇಳ್ಕೊಂಡು ಹೋಗಿ ಕೆಸರಿಗೆ ತಳ್ಳಿಬಿಟ್ರು. ಇವಳನ್ನು ನೋಡಿ, ಇವಳು ನನ್ನ ಫ್ರೆಂಡ್, ಹಾಗೆ ನನ್ನ ಕಸಿನ್ ಕೂಡ. ಮಧ್ಯಾಹ್ನ ನಂತರ ಬಂದದ್ದು, ಎಲ್ಲರಿಗೂ ಮಣ್ಣು ಎರಚ್ತಾರೆ ಅಂತ ಹೇಳಿ ಅವಳು ಮಧ್ಯಾಹ್ನ ನಂತರ ಬಂದದ್ದು. ಅವಳಿಗೆ ಬರುವಾಗಲೇ ಮಣ್ಣೆಲ್ಲ ಸಿಕ್ತು. ನೋಡಿ, ವಿಡಿಯೋ ಮಾಡುವಾಗ ಬೈತಾ ಬರುವಂಥದ್ದು ನೋಡಿ. ದೀಕ್ಷಣನ್ನು ಬಿಟ್ಟು ಈ ಡ್ಯಾನ್ಸ್ ಮಾಡುವ ಲೇಡೀಸ್ ಎಲ್ಲ ಫೋಟೋ ಪಾರ್ಟೀಸ್, ಎಷ್ಟೊಂದು ಫೋಟೋ ತೆಗೆಸಿದ್ದಾರೆ ಅಂತ ಇಲ್ಲ. ಫೋಟೋ ತೆಗೆದವಳು ನಾನೇ. ನೀವು ಅಂದ್ಕೊಳ್ಬೋದು ನಾನು ಕೆಸರಲ್ಲಿ ಆಟ ಆಡಲಿಲ್ವಾ ಅಂತ. ನಾನು ಕೂಡ ಕೆಸರಿಗೆ ಬಿದ್ದ ನಂತರ ಯೋಚನೆ ಬಿಟ್ಟು ಕೆಸರಲ್ಲಿ ಆಟ ಆಡ್ತಾನೆ ಇದ್ದೆ. ಆಟ ಆಡೋದು ಸ್ನಾನ ಮಾಡೋದು, ಆಟ ಆಡೋದು ಸ್ನಾನ ಮಾಡೋದು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇವರು ಬಂದರು. ಇವರೇ ಎಂಟ್ರಿ ನೀವೇ ನೋಡಿದ್ರಲ್ಲ. ಒಬ್ಬರನ್ನು ಟಾರ್ಗೆಟ್ ಮಾಡಿ ಮಕ್ಕಳು ಕೂಡ ಸೇರಿ ಎಲ್ಲರೂ ನೀರು ಎರಚಿದ್ದೇ ಆಯಿತು. ನೋಡಿ, ಮಣ್ಣೆಲ್ಲ ಎರಚಿದ್ದು ನೋಡಿ. ಯಾರು ಕೂಡ ಇಷ್ಟು ಏನು ಮಾಡಿದ್ರು ಕೂಡ ಯಾರು ಕೂಡ ಕೋಪ ಮಾಡ್ಕೊಳ್ಳೋದಿಲ್ಲ. ಆ ಥರದೊಂದು ದಿನ ತುಂಬಾ ಎಂಜಾಯ್ಮೆಂಟ್ ಆಗಿತ್ತು. ಈ ಟೀಮನ್ನು ನೋಡಿ, ಒಬ್ಬರನ್ನು ಫೋಕಸ್ ಮಾಡಿ ಒಬ್ಬರೊಬ್ಬರು ಮಣ್ಣು ಹಾಕ್ತಾ ಇದ್ದಾರೆ. ಮಣ್ಣು ಕೆಸರು ಎಲ್ಲ ಹಾಕ್ತಾ ಇದ್ದಾರೆ. ಅಲ್ಲೊಬ್ರು ಆರೆಂಜ್ ಡ್ರೆಸ್ ಹಾಕಿದವರು ಇದ್ದಾರಲ್ಲ, ಅವರು ದೀಕ್ಷಾ ಅಂತ ಹೇಳಿ ಹೊಸದಾಗಿ ಮದುವೆ ಆಗಿದ್ದು. ಅವರ ತಲೆಯಿಂದ ಕಾಲುವರೆಗೆ ನೋಡಿ ಕೆಸರೇ ಇರುವಂಥದ್ದು. ಪ್ರತಿದಿನ ಫೋನಲ್ಲಿ ಹ್ಯಾಂಗ್ ಓವರ್ ಆಗಿದ್ದವರು ಈ ಒಂದು ದಿನ ಫೋನನ್ನು ಮುಟ್ಟದೆ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದಂಥ ದಿನ. ಮಹಿಳೆಯರ ಹಗ್ಗ ಜಗ್ಗಾಟ ನೋಡಿ. ಇದರಲ್ಲಿ ನನ್ನ ಅತ್ತೆ ಕೂಡ ಇದ್ದಾರೆ, ಮಾಮಿ. ನೋಡಿ, ಅಲ್ಲಿ ಬಿದ್ರು. ಈ ಹಗ್ಗ ಜಗ್ಗಾಟದಲ್ಲಿ ನಾನು ಕೂಡ ಇದ್ದೆ ಆಯಿತಾ. ಮಹಿಳೆಯರ ಹಗ್ಗ ಜಗ್ಗಾಟದಲ್ಲಿ ತುಂಬ ಎಕ್ಸೈಟಿಂಗ್ ಆಟ ಆಗಿತ್ತು. ಫೈಟ್, ಲಾಸ್ಟಿಗೆ ಫೈಟ್ ಇತ್ತಾಯ್ತಾ. ನಮಗೆ ಫಸ್ಟ್ ಪ್ರೈಸ್ ಕೂಡ ಬಂತು. ಮರುದಿನ ಹೊಟ್ಟೆ ಒಳಗೆ ಎಲ್ಲ ನೋವಾಗ್ತಾ ಇತ್ತು ಈ ಹಗ್ಗ ಜಗ್ಗಾಟಕ್ಕೆ ಸೇರಿ. ಹಗ್ಗ ಜಗ್ಗಾಟ ಎಲ್ಲ ಆದ ನಂತರ, ಫೈನಲ್ ಆದ ನಂತರ ಸುಸ್ತಾಗಿತ್ತು. ಸ್ಟೇಜ್ ಹತ್ರ ಕೂತ್ಕೊಂಡು ಒಂದು ಸೆಲ್ಫಿ ತಗೊಂಡ್ವಿ. ಆಮೇಲೆ ಬಾಯ್ಸ್ ಇದೊಂದು ಹಗ್ಗ ಜಗ್ಗಾಟ ಇತ್ತು, ಅದು ತುಂಬ ಫೈಟ್ ಇತ್ತು. ಇವರನ್ನ ಮಾಮಿ, ವಸಂತಿ ಮಾಮಿ, ಫೇವ್ರೆಟ್ ಮಾಮಿ. ಬಾಯ್ಸ್ನ ಹಗ್ಗ ಜಗ್ಗಾಟದ ಟೈಮ್ ಆಗುವಾಗ ಟೀ ಕೂಡ ರೆಡಿಯಾಗಿತ್ತು. ಸಂಜೆ ಚಹಾ ಕುಡಿಯೋದೊಂದು ತುಂಬಾ ಚೆನ್ನಾಗಿತ್ತು. ಮಣ್ಣಲ್ಲಿ ಒದ್ದೆಯಾಗಿ ಆ ಬಿಸಿ ಬಿಸಿ ಚಹಾ ಕುಡಿಯುವಾಗ ತುಂಬಾ ಚೆನ್ನಾಗಿತ್ತು. ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನಕ್ಕೆ ಊಟ, ಆಮೇಲೆ ಸಂಜೆಗೆ ಚಹಾ ಎಲ್ಲ ವ್ಯವಸ್ಥೆ ಕೂಡ ಇತ್ತು. ಒಟ್ಟಿನಲ್ಲಿ ದಿನ ಪೂರ್ತಿ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಲ್ಲವನ್ನು ಕ್ಯಾಪ್ಚರ್ ಮಾಡಿ ಒಂದು ಮೆಮೊರಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಬರೀ ಒಂದು ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ, ಒಂದು ದಿನಕ್ಕೆ ನನ್ನ ಬಾಲ್ಯಕ್ಕೆ ವಾಪಸ್ ಹೋಗಿದ್ದೆ ಅನ್ನುವ ಹಾಗೆ ಇತ್ತು. ಮಣ್ಣಲ್ಲಿ ಆಟ ಆಡಿದೆ, ಕೆಸರಲ್ಲಿ ಮುಳುಗಿದೆ, ಸಾಕಷ್ಟು ಫನ್ ಮೂಮೆಂಟ್ ಇತ್ತು. ಡ್ಯಾನ್ಸ್ ಮಾಡಿದ್ವಿ, ಸ್ನೇಹಿತರ ಜೊತೆ ಎಂಜಾಯ್ ಮಾಡಿದ್ವಿ. ಮಕ್ಕಳ ಮಣ್ಣಿನ ಆಟ, ಅದನ್ನು ನೋಡೋದೇ ಒಂದು ಖುಷಿಯಾಗಿತ್ತು. ಎಲ್ಲರ ಜೊತೆ ಸೇರಿ ಊಟ ಮಾಡಿದ್ವಿ. ಕೊನೆಗೆ ಹಗ್ಗ ಜಗ್ಗಾಟದ ಪ್ರೈಸ್ ಕೂಡ ಸಿಕ್ತು. ಇಂಥ ಕಾರ್ಯಕ್ರಮಗಳು ನಮ್ಮ ಸಂಪ್ರದಾಯವನ್ನು ಮತ್ತೆ ಮತ್ತೆ ನೆನಪಿಸುವ ಹಾಗೆ ಒಂದು ಇರ್ತದೆ. ನಾವು ಈ ಬ್ಯುಸಿ ಲೈಫಲ್ಲಿ ನಾವು ನಮ್ಮತನವನ್ನು ಬಿಟ್ಟು ಬದುಕ್ತಾ ಇರ್ತೇವೆ. ನನಗೆ ಇವತ್ತಿನ ದಿನದಲ್ಲಿ ತುಂಬ ಇಷ್ಟವಾದ ಒಂದು ದೃಶ್ಯಗಳು ಏನಂತ ಹೇಳಿದರೆ ಮಕ್ಕಳದ್ದು. ಯಾಕಂದರೆ ಇವಾಗಿನ ಮಕ್ಕಳು ಟೆಕ್ನಾಲಜಿ, ಮಾಡರ್ನ್ ಅಂತ ಹೇಳಿ ಮಣ್ಣಿನ ಜೊತೆಗೆ ಇರುವಂತಹ ಕನೆಕ್ಷನನ್ನು ಬಿಟ್ಟುಕೊಂಡಿರ್ತಾರೆ. ನಾವು ಎಷ್ಟೇ ಮುಂದುವರೆದ್ರು ಮಾಡರ್ನ್ ಆಗಿ ಬಿಟ್ಟರು ಕೂಡ ಮಣ್ಣಿನ ಜೊತೆಗಿರುವಂತಹ ಕನೆಕ್ಷನ್ ಮಾತ್ರ ಕಳ್ಕೊಳ್ಬಾರ್ದು. ನಮ್ಮ ಅಣ್ಣಂದಿರನ್ನು ನೋಡಿ,
ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ದಿನ ಆದರೂ ಮಕ್ಕಳು ಮೊಬೈಲ್ ಬಿಟ್ಟು ಮಣ್ಣಲ್ಲಿ ಆಡಿದ ಹಾಗೆ ಆಯಿತು. ಒಂದು ಚಿಕ್ಕ ಮಗುವನ್ನು ನೋಡಿದ್ರ 2 ವರ್ಷ ಕೂಡ ತುಂಬಿರಲಿಲ್ಲ. ಅವನನ್ನೊಬ್ಬ ಅಣ್ಣ ಹಿಡ್ಕೊಂಡಿದ್ರು, ಗದ್ದೆಯಲ್ಲಿ ನಿಂತ್ಕೊಂಡಿದ್ರು ಹಿಡ್ಕೊಂಡು. ಆ ಮಗು ನೇರವಾಗಿ ಮಣ್ಣಿನಲ್ಲಿ ಆಟ ಆಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಮಣ್ಣಲ್ಲಿ ಆಟ ಆಡ್ತಿರುವವರನ್ನು ನೋಡ್ತಾ ಇತ್ತು, ಗಮನಿಸ್ತಾ ಇತ್ತು. ಈ ಥರನೇ ಮಕ್ಕಳು ಬೆಳಿಬೇಕು. ಮಣ್ಣಿನ ವಾಸನೆ ಕೇಳಿ, ಮಣ್ಣಲ್ಲಿ ಆಟ ಆಡಿ ಮಣ್ಣಿನ ಅನುಭವ ಸಿಗಬೇಕು. ಇವರು ಕೂಡ ಒಂದು ಫೋಟೋ ಪಾರ್ಟೀಸ್ ಆಯ್ತಾ ನೋಡಿ. ನನ್ನ ಫ್ರೆಂಡ್ ಅವಳ ಅತ್ತಿಗೆ ಪಾಪ ಅವರಿಗೆ ಹಗ್ಗ ಜಗ್ಗಾಡದ ಟೈಮಲ್ಲಿ ಕಾಲು ಸ್ವಲ್ಪ ಉಳುಕಿದ ಹಾಗೆ ಆಯಿತು. ಇವನನ್ನು ನೋಡಿ ಆ ಕಂಬದಲ್ಲಿ ಹೇಗೆ ಬ್ಯಾಲೆನ್ಸ್ ಆಗಿ ನಡೀತಾ ಇದ್ದಾನೆ. ಕಾನ್ಸಂಟ್ರೇಷನ್ ಉಂಟಲ್ಲ. ಮಕ್ಕಳನ್ನು ನೋಡಿ ಕೆಸರಲ್ಲಿ ಆಟ ಆಡೋದು, ಈ ನೀರಲ್ಲಿ ಒಂದು ನೆನೆಯುವುದು. ಪ್ಯಾರೆಂಟ್ಸ್ ಕೂಡ ಏನು ಬೈಯೋದಿಲ್ಲ, ಯಾಕಂತ ಹೇಳಿದರೆ ಒಂದೇ ಒಂದು ದಿನ ಅವಕಾಶ ಸಿಗುವಂಥದ್ದು ಹೀಗೆ ಆಟ ಆಡಲಿಕ್ಕೆ. ಇಲ್ಲಿ ನೋಡಿ ನನ್ನ ಚಿಕ್ಕಪ್ಪ ಅವರನ್ನು ಎಳೆದು ಮಣ್ಣಿಗೆ ಹಾಕಿ ನೀರೆಲ್ಲ ಎರಚ್ತಾ ಇದ್ದಾರೆ. ಇಷ್ಟೊತ್ತಿಗೆ ಸಂಜೆ ಆಗಿತ್ತು, 6 ಗಂಟೆ ಆಗಿತ್ತು. ಪ್ರೈಸ್ ಕೂಡ ವಿತರಣೆ ಮಾಡ್ತಾ ಇದ್ರು, ಗೇಮ್ ಕೂಡ ನಡೀತಾ ಇತ್ತು. ಲೇಟ್ ಆಯಿತು ಅಂತ ಹೇಳಿ ನಾನು ನನ್ನ ಪ್ರೈಸ್ ಇಟ್ಕೊಂಡು ಮನೆ ಕಡೆ ಹೋದೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಕೂಡ ಕೆಸರಿನ ಆಟದ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.